ಏನು ಗಾಡಿ ಬರೋ ಸೌಂಡ್ ಆಯ್ತಲ್ಲ, ಯಾರು ಬಂದರು? ಅದು ನಮ್ಮನೆಗೆ. ತಡಿ, ಆಚೆ ಹೋಗಿ ನೋಡ್ತೀನಿ. ಯಾರು ಬಂದಂಗಾಯ್ತಲ್ಲ, ಯಾರು? ಗಂಗಾ, ಯಾರೋ ಬಂದಂಗಾಗಿಲ್ವಾ? ಹಾಂ ರೀ, ನನಗೂ ಕೇಳಿಸ್ತು, ಅದಕ್ಕೆ ಈಚೆ ಬಂದೆ. ಯಾರು? ಹಾಂ, ಅಯ್ಯೋ ದೇವ್ರಿ, ಇದೇನಿದು? ಅತ್ತೆ, ಯಾರೋ ಬಂದಂಗಾಯ್ತು. ಯಾರು? ನೋಡಪ್ಪ, ನೋಡು, ನಿನ್ನ ಕಣ್ಣಾರ ನೋಡು ಯಾರು ಬಂದಿದ್ದಾರೆ ಅಂತ. ನೋಡಿ ನೀನು ಹೆಂಡತಿ ಖುಷಿ ಪಡ್ರಿ. ಯಾರಮ್ಮ? ಯಾರು ನೀನು? ಯಾರು ಬೇಕಾಗಿತ್ತು? ನಾನೇ ಬೇಕಾಗಿತ್ತು ಅದಕ್ಕೆ. ಅವಳು ನನ್ನ ಹೆಂಡತಿ. ನಾನು ಇವಳನ್ನ ಮದುವೆ ಆಗಿದ್ದೀನಿ. ಏನು ಸೀನಾ, ನೀನು ಏನು ಹೇಳ್ತಾ ಇದೀಯಾ? ನೀನು ಇನ್ನೊಂದು ಮದುವೆ ಆಗಿದೆಯಾ? ಹಾಂ, ಯಾಕಾಗಬಾರ್ದು? ಅದರಲ್ಲಿ ಆಶ್ಚರ್ಯ ಪಡೋಕ್ಕೇನಿದೆ? ನಿಮ್ಮ ತಂಗಿ ಬೇರೆಯವನ ಜೊತೆ ಇರ್ಬೋದು, ನಾನು ಬೇರೆ ಮದುವೆ ಆಗಬಾರ್ದಾ? ಇದೆಂತ ನ್ಯಾಯ ಅದಕ್ಕೆ? ಅದು ಹಂಗಲ್ಲ ಸೀನಾ. ಹಂಗೂ ಇಲ್ಲ ಹಿಂಗೂ ಇಲ್ಲ ಅದಕ್ಕೆ. ನಾನು ಮದುವೆ ಆಗಿದ್ದೀನಿ ಅಷ್ಟೇ. ಇವಳು ಇನ್ಮೇಲೆ ನಮ್ಮ ಜೊತೆಲೇ ಇರ್ತಾಳೆ. ಹಾಂ, ಯಾಕಿರ್ತಾಳೆ? ಇವಳು ಯಾರು ಅಂತ ನಾನು ಇಟ್ಕೋಬೇಕು ನಮ್ಮ ಮನೆಯಲ್ಲಿ. ಇವಳಿಗೆ ಅಧಿಕಾರ ಇದೆ ಅಂತ? ನನ್ನ ಹೆಂಡತಿ ಅತ್ತೆ ಅವಳು, ಆ ಅಧಿಕಾರ ಇದೆ ಅವಳಿಗೆ. ನೀನು ಹೆಂಡತಿ ಆಗಿದ್ರೆ ಹೋಗಿ ನಿನ್ನ ಮೇಲೆ ಇಟ್ಕೋ, ಅಂಥದ್ರಲ್ಲಿ ನನ್ನ ಮೇಲೆ ನಾನೇ ಇಟ್ಕೋಬೇಕು? ಹೋಗ್ತಾರೆ ಆಚೆಗಡೆ ಎಲ್ಲರೂ ಮನೆಯಿಂದ. ಅತ್ತೆ, ನೀವೇನು ಹೇಳ್ತಾ ಇದ್ದೀರಾ? ನಾನೇ ಮನೆ ಬಿಟ್ಟು ಆಚೆ ಹೋಗ್ಬೇಕು? ನೀವು ಹೋಗಿ. ಏಯ್, ಹೆಂಗೈತಿ ನಿಮಗೆ? ನಾನೇ ಹೋಗ್ಬೇಕು? ಇದು ನನ್ನ ಮನೆ. ನನ್ನ ಮನೆ ಬಿಟ್ಟು ನನ್ನನ್ನೇ ಹೋಗಂತ್ಯಾ? ಓ, ನಿಮ್ಮೊಬ್ಬರಿಗೆ ಮಾತ್ರ ಮನೆನಾ ಇದು? ನಮಗೆಲ್ಲ ಮನೆ ಅಲ್ವಾ? ನಾನು ಈ ಮನೆ ಅಳಿಯ. ಅದನ್ನು ಮರ್ತೋಗ್ಬಿಟ್ಟಿದ್ದೀರಾ ಅನಿಸುತ್ತೆ. ನನಗೆ ಈ ಮನೇಲಿರೋ ಎಲ್ಲ ಅಧಿಕಾರವೂ ಇದೆ. ನಿಮ್ಮಷ್ಟೇ, ನಿಮಗಿಂತಲೂ ಹೆಚ್ಚು ಅಧಿಕಾರ ನನಗೇ ಇದೆ. ಸೀನಾ, ಏನು ಮಾತಾಡ್ತಾ ಇದೆಯಾ ನೀನು? ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಅಲ್ವೋ, ಈಗ ಮದುವೆ ಆಗೋವಂಥದ್ದು ಏನಾಗಿತ್ತು? ಅಲ್ಲ, ಸರಿನೇ, ಮದುವೆ ಆಗೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ಎಲ್ಲರಿಗೂ ಹೇಳಿ ಮಾಡ್ಕೋಬೋದಾಗಿತ್ತಲ್ಲ. ಈ ರೀತಿ ಕದ್ದು ಮುಚ್ಚಿ ಮದುವೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನು ಬಂದಿತ್ತೀಗ? ಅದು ಅಲ್ಲದೆ ನಿನ್ನ ಮಕ್ಕಳಿಗೆ ಏನಂತ ಅರ್ಥ ಮಾಡಿಸ್ತೀಯಾ? ಹೆತ್ತೋಳಿಗೆ ಇಲ್ದಿರೋದು ನನಗೇನು ಬೇಕು ಅಣ್ಣ? ಅವಳಿಗೆ ಇಲ್ಲ ಚಿಂತೆ, ನನಗೆ ಬೇಕು. ಆ ಮಕ್ಕಳು ಬೇಡ, ನನಗೇನು ಬೇಡ. ನನಗೆ ಆ ಮಕ್ಕಳನ್ನ ನೋಡ್ತಾ ಇದ್ರೆ ಅವಳು ಮಾಡಿದ ಮೋಸ ನೆನಪಾಗ್ತಿದೆ. ಏಯ್, ಏನೋ ಮಾತಾಡ್ತಾ ಇದೆಯಾ ನೀನು? ನನ್ನ ಮೊಮ್ಮಕ್ಕಳ ಬಗ್ಗೆನೇ ಮಾತಾಡ್ತಾ ಇದೆಯಾ? ತೊಳಗೆ ಆಚೆ ಕಡೆಯಿಂದ ಹೊರಟೋಗಿ ಎಲ್ಲರೂ ಮನೆ ಬಿಟ್ಟು. ಅತ್ತೆ, ಇನ್ನೊಂದು ಸಾರಿ ಮನೆ ಬಿಟ್ಟು ಹೋಗಿ ಅಂದರೆ ನಾನೇ ನಿಮ್ಗೆ ಕುತ್ತಿಗೆ ಹಿಡ್ದು ಆಚೆ ಹಾಕ್ಬೇಕಾಗುತ್ತೆ. ಹುಷಾರ್. ಪಾರ್ವತಿ, ನಡಿ, ಒಳಗಡೆ ನಡಿ. ನೋಡಿ, ಇಬ್ಬರು ಕಣ್ತುಂಬ ನೋಡಿ ಖುಷಿ ಪಡಿ. ಇವನೊಬ್ಬ ಅಳಿಯ ಅಂತೆ. ಇವನಿಗೆ ನಾನು ಎಷ್ಟೆಲ್ಲ ಮಾಡಿದೆ, ನನಗೆ ಮೋಸ ಮಾಡ್ಬಿಟ್ಟ. ಉಂಡು ಮನೆಗೆ ಕನ್ನ ಹಾಕ್ಬಿಟ್ಟ. ಎಷ್ಟೆಲ್ಲ ಮಾಡಿದೆ ಈ ನನ್ನ ಮಗನಿಗೆ. ಈಗ ನನ್ನ ಮೊಮ್ಮಕ್ಕಳೇ ಬೇಡ ಅಂತಾನೆ. ಇವನಿಗೆ ನಾನು ಮನೇಲಿ ಜಾಗ ಕೊಡಬೇಕಾ? ಖಂಡಿತ ಇಲ್ಲ. ನಾನು ಇವನ್ನ ಆಚೆ ಹಾಕೇ ಹಾಕ್ತೀನಿ. ಏಯ್ ಗಂಗಾ, ಇಷ್ಟೆಲ್ಲ ಆದರೂ ಇಲ್ಲೇ ಇದೆಯಲ್ಲೇ? ಯಾಕೆ ನನಗೆ ಹೊಟ್ಟೆ ಉರಿಸ್ತೀಯಾ? ಹೋಗು, ಫಸ್ಟ್ ಹೋಗ್ಬಿಡು. ಗಂಗಾ, ನಡಿ, ಸಾಕು. ಇನ್ನೂ ಇಲ್ಲೇ ಇದ್ದರೆ ನನಗೆ ನಿನಗೆ ಯಾವ ಮರ್ಯಾದೆನೂ ಉಳಿಯಲ್ಲ. ನಡಿ, ಸಾಕು, ನಡಿ. ಹಾಂ ರೀ, ಆಯಿತು, ನಡೀರಿ ಹೋಗೋಣ. ನನಗೂ ಸಾಕಾಗಿದೆ. ನಮ್ಮ ಅಪ್ಪನ ಮುಖ ನೋಡ್ಕೊಂಡು ಅಷ್ಟೇ ಇದ್ದೀನಿ. ಆದರೆ ಇನ್ನೂ ಇದ್ದರೆ ನೀವು ಹೇಳೋ ಹಂಗೆ ನಮಗೆ ಮರ್ಯಾದೆ ಸಿಗಲ್ಲ. ನಡೀರಿ ಹೋಗೋಣ. ಹಂಗೆ ಹೋಗ್ತಾ ಇರಬೇಕು. ಈ ಮನೆಯಿಂದ ಒಂದು ಬಿಡುಗಾಸು, ಒಂದು ತಟ್ಟೆ ಲೋಟ ಆಗಲಿ ಏನೂ ಕೊಡಲ್ಲ. ಬರಿಗೈಲೇ ಹೋಗ್ತಾ ಇರಬೇಕು. ನೆನ್ಪಿಟ್ಕೊ. ತಡಿ, ಹೋಗು ಅಂದ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗೋದಲ್ಲ. ಇವಾಗ ಹೆಂಗಿದ್ರೋ ಇಬ್ಬರು ಅದೇ ಹಂಗೆ ಹೋಗ್ಬೇಕು ಆಚೆಗೆ. ಆಯಿತು ಅತ್ತೆ, ನಮಗೆ ನಿಮ್ಮದೇನೂ ಬೇಡ, 1 ರೂಪಾಯಿನೂ ಬೇಡ. ನನ್ನ ತೋಳ ಶಕ್ತಿ ಇದೆ. ನಾನು ದುಡ್ದು ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ತೀನಿ, ನನಗೆ ಗೊತ್ತಿದೆ. ಛೇ, ನಾನೇನೇನೋ ಅಂದ್ಕೊಂಡಿದ್ದೆ. ಈ ಸೀನಾ ಎಲ್ಲ ಹಾಳು ಮಾಡಿಬಿಟ್ಟ. ಯಾವಳನ್ನ ಮನೆಗೆ ಕರ್ಕೊಬಂದನಲ್ಲ. ಏನು ಮಾಡಲಿ ನಾನೀಗ? ಇಲ್ಲ, ನಾನು ಹಿಂಗೆ ಬಿಟ್ಟರೆ ಆಗೋದಿಲ್ಲ. ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡಲಿ ನಾನು?
ಚಿಕ್ಕಿ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಚಿಕ್ಕಿ. ನಾನು ಈ ಮನೇಲಿ ಇರಲ್ಲ, ನನ್ನ ಕೈಲಿ ಇರೋಕ್ಕಾಗಲ್ಲ ಚಿಕ್ಕಿ. ಹಾಂ, ಮೊದಲು ಆ ಕೆಲಸ ಮಾಡು ತಾಯಿ. ನನಗೂ ಈ ದಂಡೆ ಪಿಂಡಗಳಿಗೆ ಇಬ್ರಿಗೂ ಊಟ ಹಾಕಿ ಹಾಕಿ ಸಾಕಾಗೋಗಿದೆ. ಊಟ ಊಟ ಅಂತ ಯಾವಾಗೂ ಸಾಯ್ತಾ ಇದ್ದಾವೆ ಮುಂಡೆವು. ಥೂ. ಕಾಂತಕ್ಕ, ನೋಡಿ ಮಾತಾಡಿ. ನೀವು ಈ ಮಕ್ಕಳಿಗೆ ಊಟ ಎಷ್ಟು ಹಾಕಿದ್ದೀರಾ, ಹೆಂಗೆ ನೋಡ್ಕೊಂಡಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸಾಕು, ಇಷ್ಟು ವರ್ಷ ನೋಡ್ಕೊಂಡ್ರೆ ಸಾಕು. ನನ್ನ ಮಕ್ಕಳನ್ನ ನಾನು ಕರ್ಕೊಂಡು ಹೊರ್ಟೋಗ್ತೀನಿ. ನಮ್ಮ ಅಕ್ಕನ ಕೊಟ್ಟಿರೋ ಮಾತಂತೆ ನಾನು ಸಾಕೊತೀನಿ. ಹಾಂ, ಆ ಕೆಲಸ ಮಾಡ್ತಾಯಿ, ನಿಮಗೆ ಪುಣ್ಯ ಬರುತ್ತೆ. ದಯವಿಟ್ಟು ಕರ್ಕೊಂಡು ಹೊರ್ಟೋಗ್ಬಿಡು. ನಾದರೂ ನೆಮ್ಮದಿಯಾಗಿರ್ತೀನಿ. ಪ್ರಿಯಾ, ನಿಮ್ಮ ದೊಡ್ಡಪ್ಪ ಇಲ್ವಮ್ಮ? ಕಾಣಿಸ್ತಾ ಇಲ್ಲ. ಚಿಕ್ಕಿ, ನಮ್ಮ ದೊಡ್ಡಪ್ಪ ಈ ಮನೆ ಬಿಟ್ಟು ಹೋಗಿ ತುಂಬ ವರ್ಷ ಆಗೋಯ್ತು. ದೊಡ್ಡಮ್ಮ ನಮ್ಮಿಬ್ರಿಗೂ ತುಂಬ ಕಾಟ ಕೊಡ್ತಾ ಇದ್ರಲ್ಲ. ದೊಡ್ಡಪ್ಪ ಕೇಳಕ್ಕೆ ಬಂದರೆ ದೊಡ್ಡಮ್ಮ ತುಂಬ ಬೈತಾ ಇದ್ರು. ಅದಕ್ಕೆ ದೊಡ್ಡಪ್ಪಗೆ ಬೇಜಾರಾಗಿ ಮನೆ ಬಿಟ್ಟು ಹೊಂಟೋಯ್ತು. ಮತ್ತೆ ಬಂದೇ ಇಲ್ಲ. ಮುಚ್ಚೆ ಬಾಯಿ, ಏನೇನೋ ಹೇಳ್ತಾಳೆ. ಎಲ್ಲ ಕಂಡಿರೋಳಂಗೆ. ಇಷ್ಟು ಏನೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೆ ಒಳಗೆ. ನೋಡು, ಎಲ್ಲ ಮಲ್ಮಳ್ಳಂಗೆ ಎಲ್ಲ ಗೊತ್ತಾಗಿದೆ ಒಳಗೆ. ಬಾಬಾ ತಾಯಿ, ಅಮ್ಮ ಕಮ್ಮಿ ಇದ್ದಾಳ, ಮಕ್ಕಳು ಕಮ್ಮಿ ಆಗಿರ್ತಾರೆ. ದೊಡ್ಡಮ್ಮ, ಇನ್ನೊಂದು ಸರಿ ನಮ್ಮ ಅಮ್ಮ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಹುಷಾರ್. ಓಹೋ, ಚಿಕ್ಕಮ್ಮ ಬಂದ್ಲು ಅಂದ ತಕ್ಷಣ ನಿನಗೆ ಎಲ್ಲಿ ಶಕ್ತಿ ಬಂದ್ಬಿಡ್ತಾ? ನನ್ನ ಮುಂದೆನೇ ತಲೆ ಎತ್ತಿ ಮಾತಾಡ್ತಾ ಇದೆಯಾ? ನಿನಗೆ ಇದೆ. ಹೌದು, ಇಷ್ಟು ವರ್ಷ ನಾನು ಸುಮ್ಮನೆ ಇದ್ದಿದ್ದಕ್ಕೆ ನೀವು ನನಗೆ ಇಷ್ಟು ಕಾಟ ಕೊಟ್ಟಿದ್ದು. ನಾನು ಹೊರಟೋಗ್ತೀನಿ. ನಾನು ಇರೋದಿಲ್ಲ ಇಲ್ಲಿ. ನೀವೇ ನೆಮ್ಮದಿಯಾಗಿರಿ. ನಾನು ಚಿಕ್ಕಿ ಹೊರಟೋಗ್ತೀನಿ. ಹಾಯ್ ಚಿಕ್ಕಿ, ನೀ ಯಾವಾಗ ಬಂದ್ರಿ? ರಾಜು, ಬಂದ್ಯಾ? ನಿಂಗೆ ಕಾಯ್ತಾ ಇದ್ವಿ. ಬಾ ರಾಜು, ನೋಡು ಚಿಕ್ಕಿ ಬಂದಿದ್ದಾರೆ. ನಿನ್ನ ಕರ್ಕೊಂಡು ಹೋಗೋದಕ್ಕೆ. ನಾವಿಬ್ರು ಅವ್ರ ಜೊತೆ ಹೊಂಟೋಗೋಣ ನಡಿ. ಈ ಊರು ಸವಾಸನೆ ಬೇಡ ನಮಗೆ. ಹೌದಾ ಅಕ್ಕ? ಸರಿ ಅಕ್ಕ, ಹಾಗಾದ್ರೆ ನಾನು ಗಾಡಿ ಕಲಿಬೇಕಲ್ಲ. ನಾನು ಪೂರ್ತಿ ಗಾಡಿ ಕಲ್ತ ಮೇಲೆ ಬರ್ತೀನಿ. ಸದ್ಯಕ್ಕೆ ನೀನು ಹೋಗಿರು ಚಿಕ್ಕಿ ಮನೆಗೆ, ನಾನು ಆಮೇಲೆ ಬರ್ತೀನಿ, ಆಯ್ತಾ? ಬೇಡ ಕಣೋ, ನೀನು ಇಲ್ಲಿ ಬೇಡ. ಬಾ, ನಾವಿಬ್ರು ಹೊಂಟೋಗೋಣ. ಹೌದು ರಾಜು, ನೀನು ಗಾಡಿ ಕಲಿಬೇಕು ಅಂದರೆ ಅಲ್ಲೇ ಕಲಿಬೋದು. ಬಾ, ಸಾಕು ಇಲ್ಲಿದ್ದಿದ್ದು. ನಾನು ನೋಡ್ಕೋತೀನಿ ನಿಮ್ಮಿಬ್ಬರನ್ನ. ನಡೀರಿ ಹೋಗೋಣ. ಹಾಂ, ಇವಾಗ ರಾಜು ಬೇಕು, ಪ್ರಿಯಾ ಬೇಕು. ಯಾಕೆ ಅಂದರೆ ಹೇಳು, ದುಡಿಯೋ ಮಕ್ಕಳಾಗಿದ್ದಾರಲ್ವಾ, ದುಡ್ಕೊಬಂದು ನಿನಗೆ ಕೊಡ್ತಾರೆ. ನೀನು ಚೆನ್ನಾಗಿ ಗಂಡ ಹೆಂಡತಿ ತಿನ್ಬೋದು ಅಂತ ನೀನು ಇವಾಗ ಕರ್ಕೊಂಡು ಹೋಗ್ತೀಯ ಮಕ್ಕಳು ಅಂತಾನೆ. ಛೇ, ಎಂಥ ಹೆಣ್ಣು ನೀನು, ಎಷ್ಟು ಹೊಲ್ಸು ಮಾತಾಡ್ತೀಯ. ಹಂಗೆ ಅನ್ಕೋ, ನೀನೇನು ಅನ್ಕೊಂಡು ನನಗೆ ತಟ್ಟಲ್ಲ. ಈ ವಿಷಯ ನನಗೆ ಮೊದಲೇ ಗೊತ್ತಾಗಿದ್ರೆ ಒಂದು ಕ್ಷಣನೂ ಬಿಟ್ಟೇ ಇಲ್ಲ ಮಕ್ಕಳು. ನಾನು ನಿನ್ನ ಹತ್ರ ಎಷ್ಟು ಮಾತಾಡಿದ್ರು ಏನೂ ಪ್ರಯೋಜನ ಇಲ್ಲ. ನೀನು ಮಾಡಿರೋ ಪಾಪಕ್ಕೆಲ್ಲ ಸರಿಯಾಗಿ ಅನುಭವಿಸ್ತೀಯ. ಒಂದಲ್ಲ ಒಂದಿನ ನೀನು ಸಾಯೋಕ್ಕೆ ಮೊದಲು ಎಲ್ಲ ಅರ್ಥ ಆಗಿನೇ ಸಾಯ್ತೀಯ. ನೋಡ್ತಾ ಇರು. ನಾನು ಶಾಪ ಅಂದ್ಕೊಂಡು ಚಿಂತೆ ಇಲ್ಲ. ಇದು ಖಂಡಿತ ನಡೆಯುತ್ತೆ. ನಮ್ಮ ಅಕ್ಕ ಎಷ್ಟು ಕಣ್ಣೀರಿಟ್ಲು. ನನಗೆ ಇವಾಗ ಅನಿಸ್ತಿದೆ, ನಮ್ಮ ಅಕ್ಕ ಭವನ ಸಾವಿಗೂ ನೀನೇ ಕಾರಣ ಇರ್ಬೋದೇನೋ ಅಂತ. ಹೌದು, ಹಂಗೆ ಅನ್ಕೋ. ಏನಿವಾಗ ನಿನ್ನ ಕೈಲಿ ಏನಾಗುತ್ತೆ? ಊರು ಪಂಚಾಯತಿ ಸೇರಿಸ್ತೀಯಾ? ಕಂಪ್ಲೇಂಟ್ ಕೊಡ್ತೀಯಾ? ಕೊಟ್ಕೋ ಹೋಗೆ. ಏನು ಮಾಡ್ತೀಯ ಮಾಡ್ಕೋ ಹೋಗು. ನಿನ್ನಂಥವ್ಳಿಗೆಲ್ಲ ಎದ್ರುಕೊಳ್ಳು ಜಾಯಮಾನದವಳೆಲ್ಲ ನಾನು. ನಾನೇ ಪಾಪ ಕಟ್ಕೊಳ್ಳಿ. ಆ ದೇವರೇ ನಿನಗೆ ಸರಿಯಾದ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನಿನಗೆ ಮೊದಲೇ ಅನುಭವಿಸಿದ್ಯಲ್ಲ, ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ನೀನು ಇಷ್ಟೆಲ್ಲ ಮಾಡಿ ಏನು ಸುಖವಾಗಿದ್ಯಾ? ಏನು ನೆಮ್ಮದಿಯಾಗಿದ್ಯಾ? ನಿನಗೇನು ಸಿಕ್ಕಿದೆ? ಕಟ್ಕೊಂಡಿರೋ ಗಂಡ ಇಲ್ಲ, ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಲ್ಲ. ಇನ್ನೇನು ಬೇಕು ನಿನ್ಗೆ? ಆಸ್ತಿ ಪಾಸ್ತಿ ಅಂತ ಏನು ಸಾಯ್ತಿದ್ಯಾ ನೀನು? ನಿನ್ನ ಕೈಲಿ ಏನಿದೆ ಅಂತ? ಏಯ್ ಸರಸ್ವತಿ, ಅಲ್ಲೂ ಬಿಗಿಡ್ದು ಮಾತಾಡೋ. ನನ್ನ ಬಗ್ಗೆ ನೀನು ಏನೇ ಮಾತಾಡ್ತೀಯಾ? ನನ್ನ ಇಷ್ಟ. ನಾನು ಹೆಂಗೆ ಬೇಕಾದರೂ ಇರ್ತೀನಿ. ನೀನೇ ಅವಳು ಕೇಳೋಕ್ಕದನ್ನೆಲ್ಲ. ಹೋಗಾಚೆ, ಮನೆ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ತೊಲಗಾಚೆಗೆ. ಹೋಗ್ತೀನಿ. ಈ ಮೈನಲ್ಲಿ ನಂಗೆ ಒಂದು ನಿಮಿಷನೂ ಇರೋಕ್ಕೆ ಇಷ್ಟ ಇಲ್ಲ. ಪ್ರಿಯಾ, ರಾಜು, ನೀವು ಒಂದು 2 ತಿಂಗಳು ಅಜ್ಜಿ ಮನೇಲೆ ಇರಿ. ನಾನು ನಿಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಬಿಡ್ತೀನಿ. ಆಮೇಲೆ ನಾವು ಬೆಂಗಳೂರಿಗೆ ಬರ್ತೀವಿ. ಆವಾಗ ನಾನು ನಿಮ್ಮಿಬ್ಬರನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಚಿಕ್ಕಿ, ಒಂದು ಕೆಲಸ ಮಾಡು. ನಾನು ಅಕ್ಕ ಸದ್ಯಕ್ಕೆ ಅಜ್ಜಿ ಮನೇಲಿ ಇರ್ತೀವಿ. ಆಮೇಲೆ ಬಂದು ನೀನು ಅಕ್ಕನ ಕರ್ಕೊಂಡು ಹೋಗು. ನಾನು ಅಜ್ಜಿ ಜೊತೆಲೇ ಇರ್ತೀನಿ. ಅಲ್ಲಿ ಅಣ್ಣ ಮಾಮ ಎಲ್ಲ ಇದ್ದಾರಲ್ಲ, ನಾನು ಅವ್ರ ಜೊತೆಲೇ ಇರ್ತೀನಿ. ಸರಿ ರಾಜು, ನಿಂಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡು. ಪ್ರಿಯಾ, ಪ್ರಿಯಾ, ನಿಂತ್ಕೊಳ್ಳೆ, ನಿಂತ್ಕೋ. ಯಾರು? ಓ ರಾಧಾ, ಬಾ. ಹಬ್ಬ, ಓಡಿ 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 ಬಂದೆ.
ಅಲ್ಲಿಂದ ಕರ್ಕೊಂಡೇ ಬರ್ತಾ ಇದ್ದೇನೆ ಪ್ರಿಯಾ ಪ್ರಿಯಾ ಅಂತ. ನೀನು ಕೇಳಿಸೇ ಇಲ್ವಾ? ರಾಧಾ, ನೀನು ಓಡೋಡಿ ಬಂದ್ಯಾ? ನಾನು ಕೇಳಿಸೇ ಇಲ್ಲ. ಪ್ರಿಯಾ, ನೀನು ನಿಮ್ಮ ಚಿಕ್ಕಿ ಮನೆಗೆ ಹೋಗ್ತಾ ಇದೆಯಂತೆ. ಇನ್ಮೇಲೆ ಎಲ್ಲಿಗೆ ಬರಲ್ವಾ? ನೀನು ನನ್ನ ಬಿಟ್ಟು ಹೋಗ್ತೀಯಾ? ರಾಧಾ, ನಾನು ಹೋಗಲೇಬೇಕು ಕಣೆ. ಇಲ್ಲ ಅಂದರೆ ನಮ್ಮ ದೊಡ್ಡಮ್ಮ ನನಗೆ ಗೊತ್ತಲ್ಲ ಎಷ್ಟು ಕಾಟ ಕೊಡ್ತಾರೆ ಅಂತ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸರಿ, ಹೋಗು. ನೀನು ಚಿಕ್ಕಿ ಮನೆಗೆ ಹೋಗು. ನೀನು ಅಲ್ಲೇ ಖುಷಿಯಾಗಿರ್ತೀಯಲ್ವಾ? ನಂಗೆ ಅಷ್ಟು ಸಾಕು. ಪರವಾಗಿಲ್ಲ, ನಾವಿಬ್ಬರು ಮತ್ತೆ ಋಣ ಇದ್ದರೆ ಸಿಕ್ಕೇ ಸಿಗ್ತೀವಲ್ಲ. ನೀನೇನು ಯೋಚನೆ ಮಾಡಬೇಡ, ಹೋಗು ಆಯಿತಾ? ಆದರೂ ಯಾಕೋ ಬೇಜಾರಾಗುತ್ತೆ ಕಣೆ. ನಾವಿಬ್ಬರು ಒಟ್ಟಿಗೆ ಇದ್ವಿ ಅಲ್ಲ, ಎಲ್ಲ ಮಾತಾಡಿಕೊಂಡು ಕಷ್ಟ ಸುಖ ಹಂಚ್ಕೊಂಡು. ಇವಾಗ ನೀನು ಬಿಟ್ಟು ಹೋಗ್ತಾ ಇದ್ರೆ ಯಾಕೋ ನನಗೆ ತುಂಬ ಬೇಜಾರಾಗುತ್ತೆ ಕಣೆ. ನನಗೂ ಅಷ್ಟೇ ಕಣೆ. ನಿನ್ನ ಬಿಟ್ಟು ಹೋಗ್ತಾ ಇರೋದಕ್ಕೆ ತುಂಬ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು, ಹೋಗಲೇಬೇಕಲ್ವಾ? ಸರಿ, ಹೋಗಲಿ ಬಿಡು. ನೀನೇನು ಯೋಚನೆ ಮಾಡಬೇಡ. ನಾವು ಯಾವತ್ತಾದರೂ ಒಂದಿನ ಸಿಕ್ಕೇ ಸಿಗ್ತೀವಿ ಅಂತ ನನಗೆ ಅನಿಸ್ತಿದೆ. ಅಲ್ಲಿವರೆಗೂ ನಾನು ಕಾಯ್ತಾ ಇರ್ತೀನಿ, ಆಯಿತಾ? ಹೋಗ್ಬಿಟ್ಟು ಬಾ. ಸರಿ, ಬರ್ತೀನಿ. ಪ್ರಿಯಾ, ಬಾಮ್ಮ, ಬಸ್ ಬಂದ್ಬಿಡುತ್ತೆ, ನಾವು ಹೋಗೋಣ. ಸರಿ ರಾಧಾ, ನಾನು ಹೋಗಿ ಬರ್ತೀನಿ ಕಣೆ. ಸರಿ ಕಣೆ, ಬಾಯ್. ಹೋಗ್ಬಿಟ್ಟು ಬಾ. ನೀನು ಖುಷಿಯಾಗಿರು ಆಯಿತಾ? ನೀನು ಖುಷಿಯಾಗಿದ್ದರೆ ಸಾಕು ನನಗೆ, ಬೇರೆ ಏನೂ ಬೇಡ. ತುಂಬ ಕಷ್ಟ ಅನುಭವಿಸಿದೆ ಕಣೆ ನೀನು ಖುಷಿಯಾಗಿರಬೇಕು ಅಷ್ಟೇ ನನಗೆ. ಸರಿ, ಹೋಗು, ಬಸ್ ಬಂದ್ಬಿಡುತ್ತಂತೆ. ಬಾಯ್ ಕಣೆ, ಟಾಟಾ. ಸರಿ, ಟಾಟಾ, ಹೋಗು. ಎಲ್ಲೋ ಒಂದು ಕಡೆ ಸುಖವಾಗಿದ್ರೆ ಸಾಕು ಅವಳು. ನಂಗೆ ಅದೇ ಬೇಕಾಗಿರೋದು.